ನಾವಿಲ್ಲಿ ಸೇರಿರುವುದು 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮುದ್ದು ಮಕ್ಕಳೇ ಹಾಗೂ ಎಲ್ಲ ಗುರುವೃಂದವೇ ಇಲ್ಲಿ ಸೇರಿರುವುದರಿಂದ 80ನೇ ಸ್ವಾತಂತ್ರ್ಯೋತ್ಸವವಾಗಿ ಇದೆಲ್ಲರಿಗೂ ಗೊತ್ತಿರಬೇಕು. ಸ್ವಾತಂತ್ರ್ಯೋತ್ಸವದ ಇಲ್ಲಿ ಎಲ್ಲ ಮಕ್ಕಳನ್ನು ಒಬ್ಬರನ್ನು ಗಾಂಧೀಜಿ ಮಾಡಿ ಒಬ್ಬರನ್ನು ಅಂಬೇಡ್ಕರ್ ಮಾಡಿ ನ್ಯಾಯವಾದಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ತಯಾರು ಮಾಡಿ ಎಲ್ಲರೂ ಬಂದಿದ್ದೀರಿ. ಇದು ಕೇವಲ ನಮ್ಮ ಈ ಧಾರವಾಡ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಮ್ಮ ಮುಸಲ್ಮಾನ್ ಬಾಂಧವರಿಗಾಗಿ ಎಷ್ಟೋ ಶ್ರಮಪಟ್ಟ ನಮ್ಮ ಚೇರ್ಮನ್ ಸಾಹೇಬರಿಂದ ಬಹಳ ವರ್ಷ ಅದಕ್ಕೆ ಅವ್ರ ಬಹಳ ಶ್ರಮ ಐತಿ. ಉದ್ದೇಶ ಅಂತಂದ್ರ ನಮ್ಮ ಮಕ್ಕಳ ಇಂಗ್ಲಿಷಿನಿಂದ ಹಿಂದುಳಿಬಾರದು ಅಂತ ಉದ್ದೇಶ. ಯಾವುದೇ ಫೀಲ್ಡ್ನಾಗ ನಮ್ಮ ಮುಸಲ್ಮಾನ್ ಬಾಂಧವರು ಮುಂದಿರಬೇಕಂತ ಉದ್ದೇಶ ಇಟ್ಕೊಂಡು ಈ ಸ್ಕೂಲನ್ನು ಪ್ರಾರಂಭ ಮಾಡಿದ್ದೀವಿ. ಅದು ಈಗ ನಮ್ಗೆ ಒಂದೊಂದಾಗಿ ಮುಂದೆ ಬದಲಾಗೈತಿ ಮತ್ತು ಕಾಣಿಸಾಕ ನಾ ಹೇಳೋದು ಕನ್ನಡ ತಮಿಳಿನ ಕನ್ನಡ ಬೋದಿಲ್ಲ ಹೇಳಿದ್ರು ಕನ್ನಡ ವಿಷಯ ಎಲ್ಲರಿಗೂ ಹಾಗೆ ಕನ್ನಡ विषय हाँ हमारे बच्चे ನಮ್ಮ ಮಕ್ಕಳು ಉನ್ನತ ಶಿಕ್ಷಣದಲ್ಲಿ ಹಿಂದುಳಿಬಾರದು ಅನ್ನುವಂತ ಉದ್ದೇಶದಿಂದ ನಾವು ಇಂಗ್ಲಿಷ್ ಮೀಡಿಯಂ ಸ್ಕೂಲನ್ನು ಪ್ರಾರಂಭಿಸಿದ್ದೀವಿ. ಅದರ ಸದುಪಯೋಗವನ್ನ ಎಲ್ಲ ಮಕ್ಕಳು ಪಡಿಬೇಕು. ಅದು ಯಾವಾಗ ಬರ್ತೈತಿ ಇಂಥ ಎಂಟರ್ಟೈನ್ಮೆಂಟ್ಸ್ ಒಳಗೆ ಭಾಗವಹಿಸೋದು ಮತ್ತ ತಪ್ಪದೇ ಶಾಲೆಗೆ ಬರುವುದು ಮತ್ತು ತಮ್ಮ ವಿದ್ಯಾಭ್ಯಾಸವನ್ನ ಇಲ್ಲಿ ಕೊಟ್ಟಂತ ಪಠ್ಯ ಪುಸ್ತಕ ಚಟುವಟಿಕೆಗಳನ್ನ ಮನೆಯಲ್ಲಿ ಹೋಮ್ವರ್ಕ್ ರೂಪದಲ್ಲಿ ಮಾಡುವರು. ಇವನ್ನೆಲ್ಲ ಪಾಲಿಸಿಕೊಂಡು ಹೋದಿದ್ದಾಗ ಮಕ್ಕಳ ಒಂದಿರುವಂತ ದಿವಸ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸ್ತಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾರ ಜಡ್ಜ್ ಆಗಬಹುದು, ಯಾರ IAS ಆಫೀಸರ್ ಆಗಬಹುದು, ಮತ್ತೆ ಡಾಕ್ಟರ್ ಆಗಬಹುದು, ಇವೆಲ್ಲ ಐತಿ. ಆದ್ರೆ ಗುರುಗಳು ಹೇಳಿದಂತ ಮಾತನ್ನ ನಿಮ್ಮ ಟೀಚರ್ಸ್ ಹೇಳಿದಂತ ಮಾತನ್ನ ಅವರು ಕಲಿಸಿದಂತ ವಿಷಯನ್ನ ಜಾಗರೂಕತೆಯಿಂದ ಕೇಳಿ ನೀವು ಜರಿಸಿದ್ದಾದ್ರೆ ನಮ್ಮ ಈ ಧಾರವಾಡ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹೆಸರು ಬರ್ತೈತಿ. ನೀವು ಶಾಲೆಯಾಗಿ ನಿಮ್ಮ ಜೀವನದ ಉನ್ನತ ಹುದ್ದೆಯನ್ನು ಅಲಂಕರಿಸಿ ನಿಮ್ಮ ಜೀವನ ಹೇಗೆ ಸಾಧಿಸಬೇಕು ಅನ್ನುವಂಥದ್ದು ಬರ್ತೈತೆ ಅಂತ ಹೇಳಿ ಮಾಡಿದಂತ ಪ್ರಯತ್ನಕ್ಕೆ ಫಲ ಎಂದೂ ತಪ್ಪುವುದಿಲ್ಲ ಅನ್ನುವಂಥ ವಿಚಾರದಿಂದ ನೀವು ಪ್ರಯತ್ನ ಮಾಡಿದ್ದಾದ್ರೆ ಎಲ್ಲರೂ ಗೌರ್ಮೆಂಟ್ ಜಾಬ್ ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸ್ತಾರೆ ಅಂತ ಹೇಳಿ ವಹಿಸಿ ಮಾತುಗಳನ್ನು